Hi friends, welcome back to Vijju and Ajji Daily Vlogs ಯೂಟ್ಯೂಬ್ ಚಾನಲ್. ಬರೀ ಇವತ್ತು ನಾನು ರಾತ್ರಿ ಊಟಕ್ಕೆ ಏನು ಮಾಡ್ತಿದ್ದೀನಿ ಅಂತ ಹೇಳ್ತೀನಿ ನೋಡ್ರಿ. ನಾನಿಲ್ಲಿ ಎಣ್ಣೆ ಹಾಕಿನಿ. ಇಲ್ಲಿ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟಮಾಟೆ ಹಣ್ಣು ಹೆಚ್ಕೊಂಡಿನಿ. ಸ್ವಲ್ಪ ಸ್ಪೈಸಿ ಜಾಸ್ತಿ ತಿನ್ನೋದ್ರಿಂದ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹೆಚ್ಚಾರ ನಮ್ಮ ಅಜ್ಜಿಯರೇ. ನಾವಿವತ್ತು ಚಿತ್ರಾನ್ನ ಮಾಡಾಕೊಂತೀನಿ. ಬರ್ರಿ ಹೆಂಗೆ ಮಾಡೋದಂತ ನೋಡೋಣ. ಇದು ಎಣ್ಣೆ ಕಾದೈತಿ. ಇದಕ್ಕೆ ಕರೆಕಾಳು, ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ, ಶೇಂಗಾ ಬೀಜ ಹಾಕೋಣ. ಒಣ ಕರಿಬೇವು. ಇದಕ್ಕೆ ಕಡಲೆಬೇಳೆನ ಹಾಕ್ತಾರೆ. ಅದೇ ನಮ್ಗೆ ಇಷ್ಟ ಆಗಲ್ಲ ಅಂತ ನಾವು ಕಡಲೆಬೇಳೆ ಯೂಸ್ ಮಾಡಲ್ಲ. ಇದಕ್ಕೆ ಇವಾಗ ಮೆಣಸಿನ್ಕಾಯಿ ಹಾಕಿನಿ. ಇವು ಸ್ವಲ್ಪ ಎಣ್ಣೆಯಾಗ ಬೆನಿಬೇಕು. ದಿನ 3 ಹೊತ್ತು ಅಡುಗೆ ಜೋಡಿಸೋದಂದ್ರೆ ಭಾಳ ಕಷ್ಟ ನೋಡ್ರಿ. ಬೆಳಗ್ಗೆ ರೊಟ್ಟಿ ಪಲ್ಯ ಆಗೈತಿ, ಮಧ್ಯಾಹ್ನ ಅನ್ನ ಆಗೈತಿ. ಇವಾಗ ಮತ್ತೆ ಅನ್ನ ಅಂದರೆ ಬೇಜಾರಾಗ್ತಿತ್ತು. ಅದಕ್ಕೆ ಸ್ವಲ್ಪ ಚಿತ್ರಾನ್ನ ಮಾಡಿದರೆ ಆಯಿತು ಅಂತೇಳಿ ಮಾಡ್ತಿದ್ದೀನಿ. ಉಳ್ಳಾಗಡ್ಡಿ ಹಾಕ್ತೀನಿ ಇವಾಗ. ಇದು ಕೂಡ ಸ್ವಲ್ಪ ಕೆಂಪಾಗೋವರೆಗೆ ಬೆನಿಬೇಕು. ಸ್ಮೆಲ್ಲು ಚೆನ್ನಾಗಿ ಬರೋಕುಂತೈತೆ. ಇದಕ್ಕೆ ಇವಾಗ ಟಮಾಟೆ ಹಣ್ಣು ಹಾಕ್ತೀನಿ. ಇದು ಸ್ವಲ್ಪ ಬೆನಿಬೇಕು. ಎಷ್ಟು ಕಲರ್ಫುಲ್ಲಾಗಿ ಕಾಣಕುಂತೈತೆ ನೋಡ್ರಿ. ಇದಕ್ಕೆ ಇವಾಗ ಅರಿಶಿನ ಪುಡಿ ಹಾಕೋಣ. ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ ಹಾಕ್ತಿದ್ದೀನಿ. ಬೆಲ್ಲ ಆದರೆ ಕರಗಲ್ಲ ಅಂತ ಸಕ್ಕರೆ ಭಾಳ ಯೂಸ್ ಮಾಡಬಾರ್ದು ಅಡುಗೆಗೆ. ಬೆಲ್ಲ ನಾನು ಭಾಳ ಜಾಸ್ತಿ ಯೂಸ್ ಮಾಡೋದು, ಆದರೆ ಯಾವಾಗಾದ್ರೂ ಒಂದು ಸಾರಿ ಸಕ್ಕರೆ ಯೂಸ್ ಮಾಡ್ತೀನಿ. ಇದಕ್ಕೆ ನಿಂಬೆಹಣ್ಣು ಬೇಕಿದ್ದರೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೋಬೇಕು. ಇಲ್ಲಾಂದರೆ ಟಮಾಟೆ ಹಣ್ಣಿನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಬೇಕು. ಇಲ್ಲಿ ನಮ್ಮದು ನಿಂಬೆಹಣ್ಣು ಇಲ್ಲದಕ್ಕೆ ನಾನು ಟಮಾಟೆ ಹಣ್ಣು ಯೂಸ್ ಮಾಡೀನಿ ಭಾಳ. ಇದಕ್ಕೆ ಹಸಿ ಕೊತ್ತಂಬರಿ ಹಾಕಬೇಕು. ಇದೊಂದು 2 ನಿಮಿಷ ಫ್ರೈ ಆದರೆ ಇದು ಹುಳಿ ರೆಡಿ ಆಗ್ತೈತಿ. ಇಲ್ಲಿ ನಮ್ಮ ಅಜ್ಜಿ ಅನ್ನ ಆರಿಟ್ಟಾರ. ಬಿಸಿ ಅನ್ನ ಮಾಡಿದ್ನಲ್ಲ ಅದನ್ನು ಆರ್ಸಾಕೊಂತಾರ. ಆರಿದ್ರೆ ಭಾಳ ಚೆನ್ನಾಗಿ ಕಲಿತೈತಿ ಅಂತ. ಇದು ಹುಳಿ ಆಯ್ತು ನೋಡ್ರಿ. ಇವಾಗ ಕಲಿಸಿ ಟೇಸ್ಟ್ ಹೆಂಗಾಗೈತಂತ ನೋಡೋಣ ಬರ್ರಿ. ನೋಡಿರಿ, ಇದು ಚಿತ್ರಾನ್ನ ರೆಡಿ ಆಯಿತು. ಟೇಸ್ಟ್ ಮಾಡಿ ನೋಡೋಣ ಹೆಂಗಾಗೈತಂತ. ಭಾಳ ಚೆನ್ನಾಗೈತಿ. ಇದು ಹುಣಸೆ ಹಿಂಡಿ. ನೀವು ಮಾಡ್ತೀರಿ.